ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಈಗಾಗಲೇ ರಾಜ್ಯದಲ್ಲಿ ನಾನಾ ಕಡೆ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಎಲ್ಲೆಲ್ಲಿ ಏನೇನಾಗಿದೆ ಎಲ್ಲ ಇಂಚಿಂಚು ಮಾಹಿತಿಗಳನ್ನ ಕೊಡ್ತೀವಿ. ಅದಕ್ಕೂ ಮುನ್ನ ಒಂದು ಬ್ರೇಕಿಂಗ್ ನ್ಯೂಸ್. ಕರಾವಳಿ ಕರ್ನಾಟಕದ 3 ಜಿಲ್ಲೆಗಳಲ್ಲಿ ರೈನ್ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕರಾವಳಿ ಮಲೆನಾಡಲ್ಲಿ ಪ್ರವಾಹ ಇನ್ನಷ್ಟು ತೀವ್ರಗೊಳ್ಳುವಂತಹ ಸಾಧ್ಯತೆ ಇದೆ. ಇವತ್ತು ಮತ್ತು ನಾಳೆ ರೈನ್ ರೆಡ್ ಅಲರ್ಟ್ ಅನ್ನ ಈಗಾಗಲೇ ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕುಂಭದ್ರೋಣ ಮಳೆಯಾಗ್ತಾ ಇದೆ. ಇವತ್ತು ಹಾಗೆ ನಾಳೆ ದಿನಕ್ಕೆ 204 ಮಿಲಿಮೀಟರ್ಗಿಂತಲೂ ಅಧಿಕ ಮಳೆಯಾಗುವಂತಹ ಮುನ್ನೆಚ್ಚರಿಕೆಯನ್ನ ಹವಾಮಾನ ಇಲಾಖೆ ಈಗಾಗಲೇ ಘೋಷಣೆ ಮಾಡಿದೆ. ಇತ್ತ ಕರಾವಳಿಯ 3 ವಾರದವರೆಗೂ ಧಾರಾಕಾರ ಮಳೆ ಆಗ್ತಾ ಇದೆ ಅಂತ ಮುನ್ಸೂಚನೆ ನೀಡಿದೆ. ಇತ್ತ ಕೊಡಗು, ಚಿಕ್ಕಮಗಳೂರಿನಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಆ ಪಾತ್ರಗಳಲ್ಲೂ ಕೂಡ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗದಲ್ಲಿ ರೈನ್ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಮಲೆನಾಡಿನ ಈ 3 ಜಿಲ್ಲೆಗಳಲ್ಲಿ ದಿನಕ್ಕೆ 204 ಮಿಲಿಮೀಟರ್ಗಿಂತಲೂ ಅಧಿಕ ಮಳೆಯಾಗುವಂತಹ ಸಾಧ್ಯತೆ ಇದೆ. ನಾಳೆಯಿಂದ ಸೋಮವಾರದವರೆಗೆ ಧಾರಾಕಾರ ಮಳೆಯಾಗುವಂತಹ ನಿರೀಕ್ಷೆ ಇದೆ ಅನ್ನುವಂತಹ ಮಾಹಿತಿಯನ್ನು ಹವಾಮಾನ ಇಲಾಖೆ ತಿಳಿಸಿದೆ. ಇದು ಒಂದ್ ಕಡೆ ಕರಾವಳಿ ಕರ್ನಾಟಕ ಮುಳುಗಡೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗದಲ್ಲೂ ಕೂಡ ರೈನ್ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಿ. ಇತ್ತ ಕೆಆರ್ಎಸ್ ಕತೆನೂ ಕೂಡ ಒಂದ್ ರೀತಿ ವಿಪರೀತವಾಗಿ ಮಳೆ ಸುರಿತಾ ಇದೆ. ಹಾಗಾಗಿ 1,27,000 ಕ್ಯೂಸೆಕ್ ನೀರನ್ನ ಹೊರಕ್ಕೆ ಬಿಡಲಾಗ್ತಾ ಇದೆ. ಕಬಿನಿ ಡ್ಯಾಂನಿಂದ 55,000 ಕ್ಯೂಸೆಕ್ ನೀರನ್ನ ಹೊರಕ್ಕೆ ಬಿಡಲಾಗ್ತಾ ಇದೆ. ಡ್ಯಾಂ ನೀರಿನ ಅಬ್ಬರಕ್ಕೆ ಮೈಸೂರು ಜಿಲ್ಲೆಯ ಟಿ ನರಸೀಪುರದ ತಲಕಾಡಿನಲ್ಲಿರುವಂತಹ ಹೆಮ್ಮಿಗೆ ಸೇತುವೆ ಕಂಪ್ಲೀಟ್ ಆಗಿ ಮುಳುಗಡೆಯಾಗಿದೆ. ಕೆಆರ್ಎಸ್ ಅಣೆಕಟ್ಟಿನಿಂದ 1,27,000 ಕ್ಯೂಸೆಕ್ ನೀರನ್ನ ಹೊರಕ್ಕೆ ಬಿಡಲಾಗ್ತಾ ಇದೆ. ಕಬಿನಿ ಡ್ಯಾಂನಿಂದ 55,000 ಕ್ಯೂಸೆಕ್ ನೀರನ್ನ ಹೊರಕ್ಕೆ ಬಿಡಲಾಗ್ತಾ ಇದೆ. ಡ್ಯಾಂ ನೀರಿನ ಅಬ್ಬರಕ್ಕೆ ಮೈಸೂರು ಜಿಲ್ಲೆಯ ಟಿ ನರಸೀಪುರದ ತಲಕಾಡಿನಲ್ಲಿರುವಂತಹ ಹೆಮ್ಮಿಗೆ ಸೇತುವೆ ಕಂಪ್ಲೀಟ್ ಆಗಿ ಮುಳುಗಡೆಯಾಗಿದೆ. ತಲಕಾಡಲ್ಲಿರುವಂತಹ ಹೆಮ್ಮಿಗೆ ಸೇತುವೆ ಮುಳುಗಡೆಯಿಂದ ಟಿ ನರಸೀಪುರ ಹಾಗೆ ತಲಕಾಡು ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಟಿ ನರಸೀಪುರ ತಾಲೂಕಿನ ತಲಕಾಡು ಬಳಿಯ ಎಮ್ಮಿಗೆ ಸೇತುವೆ ಮೇಲಿದ್ದಾನೆ. ಸೇತುವೆಯನ್ನು ನೀವು ಗಮನಿಸ್ತಾ ಇದ್ದೀರಿ. ಇಡೀ ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಯಾಕಂದ್ರೆ ಕಬಿನಿ ಜಲಾಶಯದಿಂದ 55,000 ಕ್ಯೂಸೆಕ್ಸ್ ನೀರು
KRS ಜಲಾಶಯದಿಂದ 1,22,000 ಕ್ಯೂಸೆಕ್ಸ್ ನೀರು ಹೊರ ಬಿಟ್ಟಿರುವಂತಹ ಕಾರಣಕ್ಕೋಸ್ಕರವಾಗಿ ಆ ಎರಡೂ ಕೂಡ ಸಂಗಮವಾಗಿ ಗುಪ್ತಗಾಮಿನಿಯು ಕೂಡ ಸೇರಿಕೊಂಡು ತ್ರಿವೇಣಿ ಸಂಗಮದ ಮೂಲಕವಾಗಿ ಇಲ್ಲಿ ಪಾಸ್ ಆಗ್ತಾ ಇರುವಂತಹ ನೀರು ಕಬಿನಿ, KRS ಮತ್ತು ಗುಪ್ತಗಾಮಿ ನದಿಗಳ 3 ನದಿಗಳ ಸಂಗಮವಾಗಿ ಸಾಗ್ತಾ ಇರುವಂತಹ ನೀರು. ಹಾಗಾಗಿ ಬರೋಬ್ಬರಿ ಹೆಚ್ಚು ಕಡಿಮೆ 2 ಲಕ್ಷ ಕ್ಯೂಸೆಕ್ಸ್ನಷ್ಟು ನೀರು ಈ ಭಾಗಕ್ಕೆ ಸಾಕ್ತಾ ಇರುವಂತಹ ಕಾರಣಕ್ಕೋಸ್ಕರವಾಗಿ ಈ ಭಾಗದ ಸಂಪೂರ್ಣವಾದಂತಹ ಸೇತುವೆ ಮುಳುಗಡೆಯಾಗಿದೆ. ಜೊತೆಗೆ 100 ಎಕರೆ ಕೃಷಿ ಜಮೀನು ಕೂಡ ಜಲಾವೃತವಾಗಿದೆ. ಈ ಭಾಗದಲ್ಲಿ ಜಲಾವೃತವಾಗಿರುವಂತದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಇದೆಲ್ಲದೂ ಕೂಡ ಕೃಷಿಯ ಚಟುವಟಿಕೆಗಳೇ ಇದ್ದಂತಹ ಜಾಗ, ಇದೆಲ್ಲದೂ ಕೂಡ ಜಲಾವೃತವಾಗಿದೆ. ಮತ್ತು ಈ ಸೇತುವೆ ಮೂಲಕವಾಗಿ ಒಟ್ಟಾರೆಯಾಗಿ 30 ರಿಂದ 35 ಹಳ್ಳಿಗಳಿಗೆ ಸಂಪರ್ಕವನ್ನ ಕಲ್ಪಿಸಲಾಗ್ತಾ ಇತ್ತು. ಆ ಎಲ್ಲದರ ಸಂಪರ್ಕವೂ ಈಗ ಸಂಪೂರ್ಣವಾಗಿ ಕಡಿತವಾಗಿದೆ. ಆ ಭಾಗದ ಜನ ಆ ಭಾಗದಲ್ಲೇ ಇರಬೇಕು, ಈ ಭಾಗದ ಜನದ ಈ ಭಾಗದಲ್ಲೇ ಇರಬೇಕಾದಂತಹ ಪರಿಸ್ಥಿತಿ ಇದೆ. ಪ್ರಮುಖವಾಗಿ ಈ ಹೆಮ್ಮಿಗೆ ಜಲಾಶಯವನ್ನ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಅಂದ್ರೆ 1984ರ ಸಂದರ್ಭದಲ್ಲಿ ಈ ಒಂದು ಸೇತುವೆಗೆ ಶಂಕುಸ್ಥಾಪನೆಯನ್ನ ನೆರವೇರಿಸಲಾಗಿತ್ತು. ತದನಂತರದಲ್ಲಿ ಇಷ್ಟು ಪ್ರಮಾಣದ ಅಂದ್ರೆ ಹೆಚ್ಚು ಕಡಿಮೆ 2 ಲಕ್ಷ ಕ್ಯೂಸೆಕ್ಸ್ನಷ್ಟು ನೀರು ಹರಿತಾ ಇರುವಂತಹ ಕಾರಣಕ್ಕೋಸ್ಕರವಾಗಿ ಈಗ ಇಡೀ ಸಂಪೂರ್ಣವಾಗಿ ಜಲಾಶಯ ಮುಳುಗಡೆ ಆಗಿದೆ. ಒಂದು ಕಡೆಯಲ್ಲಿ ಪೊಲೀಸ್ನವರ ನಾಕಾಬಂದಿಯನ್ನು ಕೂಡ ಹಾಕಲಾಗಿರುವಂತದ್ದು. ಜಮೀನುಗಳಿಗೆ ನೀರು ನುಗ್ಗಿದೆ ಸುಮಾರು ಜನ. ಕಟಾಪುರ ಎಲ್ಲ ನಾವು ಜಾರಳವರು ನಿನ್ನೆ ನೋಡಿದ್ವಿ. ಕಟಾಪುರ ಎಲ್ಲ ಒಟ್ಟು ಗದ್ದೆ ಎಲ್ಲ ಸುಮಾರು ಬೇಕಾದಷ್ಟು ಮುಳುಗಿದೆ ಸರ್. ಇಲ್ಲಿ ಸೇತುವೆ ಇದ್ದಾಗ ಬಹಳ ಬೇಗ ಸಂಪರ್ಕ ಆಗ್ತದೆ, ಈಗ ಸುತ್ತಿ ಬಳಸಿ ಹೋಗ್ಬೇಕು. ಹೌದು ಸರ್, ಈಗ ಎಲ್ಲ ಬಳಸ್ಕೊಂಡೇ ಹೋಗ್ಬೇಕು. ಮತ್ತೆ ಈ ಸೇತುವೆ ಆದ 20 ವರ್ಷಕ್ಕೆ ಈಗ ಮತ್ತೆ ಈ ಮುಳುಗಡೆ ಆಗಿರೋದು. ಹೊಸ ಸೇತುವೆ ಆದ್ಮೇಲೆ 20 ವರ್ಷಕ್ಕೆ ಇದೆರಡನೇ ಬಾರಿ ಮುಳುಗ್ತಾ ಇರೋದು. ಅಂದ್ರೆ ಈಗ ಈ ಸೇತುವೆ ಮುಳುಗಡೆ ಆಗಿರುವಂತಹ ಕಾರಣಕ್ಕೋಸ್ಕರವಾಗಿ ಸಂಪರ್ಕ ಸಂಪೂರ್ಣವಾಗಿ ಕಡಿತವಾಗಿರುವಂತಹದಕ್ಕಾಗಿ ಕೃಷಿ ಚಟುವಟಿಕೆಗಳಿಗೆ ಆ ಭಾಗಕ್ಕೆ ಹೋಗುವವರೆಗೂ ತೊಂದರೆ ಆಗಿರುವಂತದ್ದು. ಮತ್ತೊಂದು ಕಡೆಯಲ್ಲಿ ಕೃಷಿ ಜಮೀನುಗಳಿಗೂ ಕೂಡ ನೀರು ನುಗ್ಗಿರುವಂತಹ ಕಾರಣಕ್ಕೋಸ್ಕರವಾಗಿ ಈ ಭಾಗದ ಜನರಿಗೆ ತೊಂದರೆ ಆಗಿರುವಂತದ್ದಂತೂ ಸ್ಪಷ್ಟ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ ಟಿವಿ.